ಇವತ್ತಿನ ಈ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಗುರುದೇವ ಆತ್ಮಾನಂದಾಚಾರ್ಯನ ನೆನೆಸ್ತಾ ಅದೇ ರೀತಿ ದೇವಮ್ಮ ಅಜ್ಜಿಯನ್ನು ನೆನೆಯುತ್ತಾ ಅಪ್ಪ ಅವರನ್ನು ನೆನೆಯುತ್ತಾ ಇವತ್ತಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಗುರುದೇವ ಸಮರ್ಥ ಸ್ಮಾರಕದಲ್ಲಿ ನನ್ನ ಅನಂತ ವಂದನೆಗಳನ್ನು ತಿಳಿಸುತ್ತಾ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಪೂಜ್ಯರಿಗೂ ಅತಿಥಿಗಳಿಗೂ ಹಾಗೂ ತಮಗೂ ನನ್ನ ಅನಂತ ವಂದನೆಗಳು. ಪುಣ್ಯಾತ್ಮರೇ, ಇವತ್ತಿನ ವಿಷಯ ಕೆಡುವ ಕಾಯದ ಸಫಲತೆ. ವಿಷಯವನ್ನು ಇಟ್ಟುಕೊಂಡು ಮಾತಾಡೋದು ಬೇಡ, ಅವರ ಜೀವನ ಕ್ರಮ ಹೆಂಗಿತ್ತು ಅದನ್ನೇ ನೀವು ಅಂತ ಗುರುಗಳು ಹೇಳಿ. ಅವ್ರನ್ನ ನೆನೆಯುವುದು ಅಂದ್ರೆ ಹೆಂಗಪ್ಪ ಅಂದ್ರೆ ಅವ್ರು ಏನು ಹೇಳ್ಯಾರ ಆ ಮಾತನ್ನ ನೆನೆಯುದು. ಅವ್ರು ಏನು ಹೇಳಿಕೊಟ್ಟಾರ ಜೀವನದಲ್ಲಿ ಅದನ್ನ ಪುನಃ ಪುನಃ ನೆನಪು ಮಾಡ್ಕೊಂಡು ಅದರಲ್ಲಿ ಇದು ಒಂದು ಬಂತು. ಹಂಗ ಇವತ್ತಿನ ವಿಷಯ ಕೆಡುವ ಕಾಯದ ಸಫಲತೆ. ಮನುಷ್ಯ ಜನ್ಮ ಹುಟ್ಟಿ ಬಂದ ತಕ್ಷಣ ಸಾವು ಶತಸಿದ್ಧ ಆಗಿರ್ತದೆ ಅಂತೇಳಿ ಎಲ್ಲರಿಗೂ ಗೊತ್ತಿದ್ದದ್ದು. ಅಷ್ಟರೊಳಗ ಜೀವನದೊಳಗ ಅಲ್ಪಾವಧಿ ಒಳಗ ಯಾವ ರೀತಿ ಬದುಕಬೇಕು, ಆ ಬದುಕ ಹೆಂಗ ಸಾರ್ಥಕ ಆಕತಿ, ಏನು ಮಾಡಿದ್ರೆ ಸಾರ್ಥಕ ಆಕತಿ ಪ್ರಶ್ನೆ. ಅದಕ್ಕೆ ನಿಜಗುಣರು ಹೇಳ್ತಾರ, ಪುಣ್ಯವನ್ನೇ ಮಾಡು ಅಂತ ಹೇಳ್ತಾರ. ಪುಣ್ಯ ಅಂದ್ರೆ ಏನು? ಪರಹಿತವನ್ನು ಮಾಡು, ಪುಣ್ಯವನ್ನು ಮಾಡು ಅಂತ ಹೇಳ್ತಾರೆ. ಪರಹಿತ ಅಂದ್ರೆ ಶ್ರೇಷ್ಠವಾದ ಹಿತ ಅಂದ್ರ ಶಾಶ್ವತ ಸುಖ. ಒಳಗಿನ ಅರ್ಥ ಅಂದ್ರ ಶಾಶ್ವತ ಸುಖವನ್ನು ಹೊಂದುವುದಾಗಿದೆ. ಅದನ್ನ ಪರಹಿತ ಅಂತ ಹೇಳಿದ್ದವು. ಪರಹಿತದಲ್ಲಿ ತನ್ನ ಹಿತನ ಅಡಗೈತಿ. ಯಾವ ರೀತಿಪ್ಪ ಅಂದ್ರೆ ಮನುಷ್ಯನಿಗೆ ಕರ್ಮೇಂದ್ರಿಯಗಳ ಜ್ಞಾನೇಂದ್ರಿಯಗಳ ಮಿಗಿಲಾಗಿ ಅಂತಃಕರಣ ಕೊಟ್ಟಾನ. ಪಶು ಪಕ್ಷಿ ಪ್ರಾಣಿಗಳಲ್ಲಿ ಅಂತಃಕರಣ ಇಲ್ಲ. ಪಶು ಪಕ್ಷಿ ಪ್ರಾಣಿಗಳಲ್ಲಿ ಏನೈತಪ್ಪ, ಅವಕ್ಕೂ ಕರ್ಮೇಂದ್ರಿಯಗಳದಾವ, ಆದ್ರೆ ಅಂತಃಕರಣ ಇಲ್ಲ. ಅವಕ್ಕೂ ಬುದ್ಧಿ ಐತಿ. ಹಿತ ಯಾವುದು ಅಹಿತ ಯಾವುದನ್ನು ತಿಳ್ಕೊಂತ ಶಕ್ತಿ ಅವಕ್ಕೂ ಐತಿ. ಆದ್ರೆ ಸತ್ಯ ಯಾವುದು ಅಸತ್ಯ ಯಾವುದು ಅಂತ ತಿಳ್ಕೊಂತ ಶಕ್ತಿ ಇಲ್ಲ. ಮನುಷ್ಯನಿಗೆ ಆ ವಿಶೇಷ ಶಕ್ತಿ ಐತಿ. ಅದಕ್ಕೆ ಮನುಷ್ಯ ಜನ್ಮ ಶ್ರೇಷ್ಠ ಅಂದಿತ್ತು. ಅಂತ ಮನುಷ್ಯ ಜನ್ಮವನ್ನ ಸಫಲಗೊಳಿಸ್ಕೊಳ್ಳೋದು ಹೆಂಗಪ್ಪ? ಸತ್ಯವನ್ನು ತಿಳ್ಕೊಂಡಾಗ ಸಫಲ ಆಕತ. ಬೇರೆ ಏನಾರ ಮಾಡಿದ್ರೆ ಜಗತ್ತಿನ ಬೇರೆ ಏನಾರ ಮಾಡಿದ್ರೆ ಸಫಲ ಆಗೋದಿಲ್ಲ. ನೀನು ಕೋಟಿಗಳನ್ನು ಕಟ್ಟಬಹುದು, ಸಾಕಷ್ಟು ಆಸ್ತಿ ಐಶ್ವರ್ಯ ಸಂಪತ್ತನ್ನು ಗಳಿಸಿಡಬಹುದು, ಬಹಳ ವಿದ್ಯಾವಂತನ ಅನಿಸ್ಕೋಬಹುದು, ಬಹಳ ಬುದ್ಧಿವಂತ ಮೇಧಾವಿ ಅನಿಸ್ಕೋಬಹುದು. ಆದ್ರೆ ಸತ್ಯ ಅಥವಾ ನಿನ್ನ ನಿಜ ಸ್ವರೂಪವನ್ನು ಅರಿಲಿಲ್ಲ ಅಂದ್ರೆ ಅದ ಮನುಷ್ಯ ಜನ್ಮ ವ್ಯರ್ಥ ಅಂತ. ಅದಕ್ಕೆ ಮನುಷ್ಯ ಜನ್ಮದ ಸಫಲತೆ ಯಾವ್ದಪ್ಪ ಅಂದ್ರೆ ಪರಹಿತ. ಅಂದ್ರೆ ಆ ಮೂಲ ಸ್ವರೂಪ ಆತ್ಮನ ಕುರಿತು ಚಿಂತನೆ ಮಾಡಿ ಆತ್ಮನಾಗಿ ಉಳಿದು ಅದಾಗಿ ಉಳಿಬೇಕು. ಬರೀ ಚಿಂತನೆ ಮಾಡಿದ್ರಲ್ಲ, ಕಡಿಕ್ ಅದ ಒಂದ ಉಳಿಬೇಕು. ಅದಕ್ಕ ನೀನ ಅದಕ್ಕೆ ಮುಂದೆ ಹೇಳ್ತಾರ ಅವ್ರು ಒಂದ್ ಕಡೆ ಇನ್ನೊಂದ್ ಕಡೆ ನಿಜಗೊಂಡ್ರು. ಬಡವೆ ನೀನೆಂದಿಗೆ ಪರಮುಕ್ತಿ ಸುಖವನು, ಕೆಡುವ ಕಾಯದ ಮೋಹ ಮಾಡಿ ಮುಣಿಜ.
ಈ ಶರೀರದ ಮೇಲೆ ಮೋಹ ಇಟ್ಕೊಂಡು ಕುಂತೆ ಅಂದ್ರೆ ಇದ ನಾನು ಅಂತ ಇಟ್ಕೊಂಡು ಕುಂತೆ ಅಂದ್ರೆ ಆ ಮನುಷ್ಯ ಜನ್ಮ ಸಾರ್ಥಕ ಆಗುದಿಲ್ಲ. ಶರೀರ ನಾನಂತ ನಾನಂತ ಹಿಡ್ಕೊಂಡು ಕುಂತಿದ್ದಾದ್ರೆ, ಇದರ ಮೇಲೆ ಮೋಹವನ್ನು ಇಟ್ಕೊಂಡು ಕುಂತಿದ್ದಾದ್ರೆ ನೀನು ಪರಮುಕ್ತಿ ಸುಖವನ್ನು ಹೊಂದಕ್ಕೆ ಸಾಧ್ಯ ಆಗುದಿಲ್ಲ. ಮನುಷ್ಯ ಜನ್ಮದ ಮುಖ್ಯ ಉದ್ದೇಶ ಯಾವುದು? ಪರಹಿತ ಮಾಡುವುದು. ಅದರ ಮೂಲಕ ಪರಮುಕ್ತಿ ಸುಖವನ್ನು ಹೊಂದುವುದು. ಆ ಸುಖ ಹೆಂಗೈತೆ ಅಂದ್ರೆ ಮುಂದೆ ಹೇಳ್ತಾರ, ಅದಕ್ಕೆ ಸಾಕಣಿಸದ ಸವಿಯದ ಮತ್ತೊಂದು ಬೇಕಣಿಸದ ಅಂತ ಸುಖ ಹೊಂದಬೇಕಾಗೈತಿ. ಸಾಕಣಿಸಿರಬಾರ್ದು, ಸವದು ಹೋಗಿರಬಾರ್ದು, ಮತ್ತೊಂದು ಬೇಕಣಿಸಿರಬಾರ್ದು. ಅಂತ ಸುಖವನ್ನು ಹೊಂದುವುದು ಮನುಷ್ಯ ಜನ್ಮದ ಗುರಿ ಅಂತ ಹೇಳ್ತಾರೆ. ಅದು ಯಾವ ರೀತಿ ಸಾಧ್ಯ ಐತೆ ಅಂದ್ರೆ ಈ ಶರೀರದ ಮೇಲಿನ ಮೋಹವನ್ನು ಕಳ್ಕೊಂಡಾಗ. ಶರೀರ ಮೇಲಿನ ಮೋಹ ಕಳ್ಕೊಂಡೋದು ಹೆಂಗಪ್ಪ ಅಂದ್ರೆ ಯಥಾರ್ಥ ಸತ್ಯದಿಂದ, ಜ್ಞಾನದಿಂದ. ಈ ಶರೀರ ಏನಾಗೈತಿ, ಇದು ಹೆಂಗೈತಿ, ಇದರಲ್ಲಿ ಇದ್ದಿದ್ದು ಏನು ಅಂತ ವಿಚಾರ ಮಾಡಿದಾಗ ಶರೀರ ಪಂಚವಾಯುಭೂತಗಳಿಂದ ಆಗಿದ್ದಂಥದ್ದು. ಇದು ಶಾಶ್ವತ ಉಳಿಲಾರದಂಥದ್ದು, ಇದು ನಾಶ ಆಗುವಂಥದ್ದು ಅಂತ ಗೊತ್ತಾಗತ್ತೆ. ಮತ್ತೆ ಇದರ ಮೇಲೆ ಮೋಹ ಎಷ್ಟು ಇಟ್ಕೊಂಡು ಕುಂತೇವೆ ನಾವು. ಹಾಗೆಲ್ಲ ನಮ್ಮ ವಾಸನ ಗುರುಗಳು ಹೇಳಿದಂಗ ಇನ್ನೊಬ್ರು ಶರೀರ ಹೋಗುದು ನೋಡಿದ್ರು, ಶವ ಹೋಗುದು ನೋಡಿದ್ರು ನಂದಲ್ಲ ಎನ್ನ ಅಂತ, ನಂದಲ್ಲ ಎನ್ನ ಅಂತ. ಎಷ್ಟೊಂದು ವ್ಯಾಮೋಹ. ಕಡಿಯವರೆಗೂ ಇದು ಹಿಂಗ ಇರ್ತದಪ್ಪ ಶಾಶ್ವತ ಅನ್ನುವಂಗ ವಿಷಯಗಳಾಗಿ ಬಡದಾಡ್ತೀವಿ ನಾವು. ಈ ಶರೀರ ಹಿಂಗ ಇರ್ತದಪ್ಪ ಶಾಶ್ವತ ಅನ್ನುವಂಗ ವಿಷಯಗಳನ್ನು ಕೂಡ ಹಾಕೊಂತ ನಾವು ನಂದ 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 ಅಂತೇಳಿ. ಎಲ್ಲಿವರೆಗೆ ಅಂದ್ರೆ ಈ ಶರೀರ ಹೋಗುವವರೆಗೆ ಅದೇ ಕೆಲಸನ ಮಾಡ್ತೇವೆ. ಮತ್ತು ಪರಮುಕ್ತಿ ಸುಖವನ್ನು ಹೊಂದುವುದು ಯಾವಾಗ? ನಾವೇನು ತಿಳ್ಕೊಂಡು ಹೊಂದಾಕತ್ತೇವಲ್ಲ ಈ ಸುಖ ವಿಷಯಗಳಲ್ಲಿ, ಅದು ಸುಖ ನಮಗ ಶಾಶ್ವತ ಉಳಿದತ್ತೋ ಹೆಂಗ, ಆ ಸುಖ ನಮ್ಮಲ್ಲಿ ಉಳಿದತ್ತೋ ಹೆಂಗ ವಿಚಾರ ಮಾಡ್ಬೇಕಲ್ಲ. ಅದಕ್ಕೆ ಆ ತೋರಿ ಅಡುಗೋ ಸುಖಕ್ಕಾಗಿ ಬೆನ್ನ ಹತ್ತಿ ನಾವು ವಿಷಯಗಳಿಗೆ ಬೆನ್ನತ್ತೇವು. ಅದಕ್ಕೆ ಮನುಷ್ಯ ಜನ್ಮ ವ್ಯರ್ಥ ಆಗಿ ಹೊಂಟತೆ ಅಂತ ಹೇಳ್ತಾರೆ. ತೋರಿಡುವಂತ ಸುಖ ಇದೆಲ್ಲ ಜಗತ್ತಿನ ವಿಷಯಗಳಲ್ಲಿ ತೋರಿದಂತ ಸುಖ ತೋರತತಿ ಮತ್ತು ಮರುಕ್ಷಣ ಇಲ್ಲದಂಗ ಅನಿಸ್ತತಿ. ಅಂದ್ರೆ ನಿಜವಾಗಿ ನೋಡಿದ್ರೆ ಅಲ್ಲಿ ಎಲ್ಲಿಯೂ ಸುಖ ಇಲ್ಲ. ಅಂದ್ರೆ ಎಲ್ಲವನ್ನೂ ಆರೈದು ನೋಡೋದು ಸುಖ ಎಲ್ಲಿದ್ಪ ಸುಖ? ಎಲ್ಲವನ್ನೂ ನೋಡಕತ್ರ ಎಲ್ಲವನ್ನೂ ಬಿಟ್ಟಾಗ ಸುಖ ಐತಿ. ಎಲ್ಲವನ್ನೂ ಬಿಟ್ಟಾಗ ಅಂದ್ರೆ ಬರೀ ಹೊರಗಿನ ವಿಷಯ ವಸ್ತುಗಳನ್ನಲ್ಲ, ಈ ಶರೀರನ ಬಿಟ್ಟಾಗ ಸುಖ ಐತಿ. ನಾವು ಹಿಡ್ಕೊಂಡು ಕೂತೇವಿ, ಈ ಶರೀರ ನಾನಂತ ಹಿಡ್ಕೊಂಡು ಕುಂತೇವೆ. ಈ ಶರೀರ ಬಿಡಾಕ ಆಗವಲ್ಲ ನಮಗೆ. ಇದರ ಮ್ಯಾಲಿನ ವ್ಯಾಮೋಹ ಬಿಡ ಅಂತ ಅದಕ್ಕೆ ಹೇಳ್ಯಾರ. ಇದು ನಾನು 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 ಅಂತ ಏನು ಜಪಿಸ್ಕೊಂತ ಕುಂತೇವಲ್ಲ, ಇದನ್ನು ಬಿಡಪ್ಪ. ಇದರಾಗಿ ನಿಂತು ನೋಡಕ್ ಶುರು ಮಾಡು. ನಿಂತು ನೋಡಕ್ ಶುರು ಮಾಡು ಅಂದಾಗ ಇದು ಏನ್ ಅನ್ನೋದು ಗೊತ್ತಾಗತ್ತೆ. ಇದ್ರಿಟ್ಟು ನೋಡುದು ಅಂದ್ರೆ ಹೆಂಗ? ಅದಕ್ಕೆ ಒಂದು ಸೂತ್ರ ಐತಿ. ಜಗತ್ತಿನೊಳಗೆ ಏನು ನಿನಗೆ ಕಣ್ಣಿಗೆ ಕಾಣಿಸ್ತಲ್ಲ ಅದಕ್ಕೆ ಯಾವ್ದಾರ ನೀ ಅಂತೀಯನ, ಇದು ನಾನು ಅಂತೀಯನ ಅನ್ನೋದಿಲ್ಲ. ಹಂಗ ನಿನ್ನ ಅರಿವಿಗೆ ಏನು ಇಲ್ಲಕತ್ತಲ್ಲ ಅದು ಯಾವುದೋ ನೀನಲ್ಲ. ಅರಿವಿಗೆ ಶರೀರವನ್ನು ನೀನು ಅರಿತಿ. ಕೈ ಕಾಲು, ಈ ಕಣ್ಣನ್ನು ಮುಚ್ಚಿದಾಗೂ ಈ ಶರೀರವನ್ನು ಅರಿತಿ, ಕಣ್ಣನ್ನು ತೆರೆದಾಗೂ ಶರೀರವನ್ನು ಅರಿತಿ. ಇದಕ್ಕೆ ಸಾಕ್ಷಿಯಾಗಿ ನೀನೊಬ್ಬ ಬೇರೆ ಅದಿ. ಅದಕ್ಕ ಆತ್ಮ, ಅರಿವು, ಪ್ರಜ್ಞಾ ಬೇರೆ ಬೇರೆ ಹೆಸರಲ್ಲಿಂದ ಕರೀತಾರ. ಭಾಷೆ ಬೇರೆ ಅಷ್ಟ, ಅರ್ಥ ಒಂದ. ಆ ಆತ್ಮನ ನೀನಿದ್ದೆ ಅಂತ ಎಲ್ಲಿವರೆಗೆ ತಿಳಿಯುವುದಿಲ್ಲ ಅಲ್ಲಿವರೆಗೆ ದುಃಖ ತೆಪ್ಪಿದ್ದಲ್ಲ. ದುಃಖ ತೆಪ್ಪಬೇಕಂದ್ರೆ ಇದರ ಮೇಲಿನ ಮೋಹನ ಬಿಡಬೇಕು. ಆತ್ಮನ ನಾನು, ಅರಿವ ನಾನು, ಸಾಕ್ಷಿನ ನಾನು ಅಂತೇಳಿ ಪ್ರತಿ ಕ್ಷಣದೊಳಗೂ ಅದ ಸ್ಥಿತಿ ಒಳಗೆ ಉಳಿಬೇಕು. ಆ ಪ್ರಜ್ಞಾನ ನಾನು, ಆ ಅರಿವ ನಾನು, ಆ ಸಾಕ್ಷಿನ ನಾನು, ಈ ಭಾವದಲ್ಲಿ ನಿಂತು ನೋಡಿದಾಗ ಜಗತ್ತು ಎಲ್ಲ ಒಂದ ಅನ್ಸಕ್ ಶುರು ಆಕತ್ತವ. ಸಾಕ್ಷಿ ಅರಿವು ಅನ್ನೋದು ಒಂದ ಐತಿ. ಶರೀರಗಳು ಅನೇಕ ಕಾಣಿಸ್ತಾವ,
ಒಂದ ಐತಿ, ಆತ್ಮ ಅನ್ನೋದು ಒಂದ ಐತಿ. ಅದಕ್ಕ ಉದಾಹರಣೆ ಹೇಳ್ತಾರ, ಹೆಂಗಪ್ಪ ಒಂದೈತೆ ಅಂದ್ರೆ ಘಟಾಕಾಶ ಮಠಾಕಾಶ. ಗಡಿಗೆ ಒಡದ ಮೇಲೆ ಬೈಲ್ ಎಲ್ಲಿ ಹೋತೆ ಅಂತ ಕೇಳಿದ್ರೆ, ಗಡಿಗೆ ನೋಡಾಕತ್ತಿ ಬೇರೆ ಬೇರೆ ಅನ್ಸಾಕತ್ತೇವೆಲ್ಲ, ಅದ್ರೊಳಗಿದ್ದಂತ ಬೈಲನ್ನು ನೋಡುವಲ್ಲಿ. ಆ ಗಡಿಗೆ ಹೊಡಿತಿ, ಬೈಲ್ ಎಲ್ಲಿ ಹೋತಿಪ್ಪ ಅಂದ್ರೆ, ಹಂಗ ಈ ಶರೀರಗಳ ಭಿನ್ನ ಭಿನ್ನ ಅನಿಸ್ತಾವಿದ್ರು ಸುದೇಕ ಚೈತನ್ಯ ಒಂದೈತಿ, ಆತ್ಮ ಒಂದೈತಿ. ಆ ಸತ್ಯವನ್ನು ಅರಿದಾಗ ಅವಾಗ ಎಲ್ಲರಲ್ಲಿಯೂ ನಿನ್ನನ್ನು ಕಾಣಿಸ್ತಿ. ಅವಾಗ ಪರಹಿತ ಮಾಡಕ್ ಹಸ್ತತಿ, ಭೇದ ಭಾವ ಅಳಿತತಿ. ನಾನ ಬೇರೆ ಅವನ ಬೇರೆ ಅನ್ನೋ ಭಾವ ಅಳಿತತಿ. ಅವಾಗ ರಾಗ ದ್ವೇಷಾದಿಗಳ ನಾಶಕ್ಕಾವು. ಸುಮ್ಮನ ಮಂತ್ರ ಅಂದ್ರ, ಜಪ ಮಾಡಿದ್ರ, ಯಜ್ಞ ಮಾಡಿದ್ರ ಭೇದ ಭಾವ ಅಳಿದಿಲ್ಲ. ಭೇದ ಭಾವ ಅಳಿಬೇಕಾದ್ರೆ ಈ ಸತ್ಯ ದರ್ಶನ ಆಗ್ಬೇಕು. ನಾನು ಆತ್ಮನೇ ಇದ್ದೇನಂತ ತಿಳ್ಕೊಂಡು ಆತ್ಮನಾಗಿ ಉಳಿಬೇಕು. ಅವಾಗ ಎಲ್ಲರಲ್ಲಿಯೂ ಆತ್ಮ ಸ್ವರೂಪನ ಕಾಣ್ತಿ. ಅವಾಗ ಆತ್ಮಾನಂದರನ್ನ ನೆನೆದಂಗ ಆಕತಿ. ನೆನೆದಂಗ ಆಗೋದಂದ್ರೆ ಅವ್ರಂಗ ಇರೋದು. ಅವ್ರ ಹೆಂಗ್ ಹೇಳ್ಯಾರ ಹಂಗ ಜೀವನ ಕ್ರಮ ತಗೊಂಡ್ಬರೋದು. ಅಂದಾಗ ದಿನಪ್ರತಿ ಅವ್ರ ಸ್ಮರಣೆನ ಮಾಡಿದಂಗ, ದಿನಪ್ರತಿ ಅವ್ರ ಸ್ಮರಣೆಯನ್ನ ಮಾಡ್ಕೊಂತ ಹೋಗೋದು. ಅವ್ರು ಹೆಂಗಿದ್ರು, ಯಾವ ರೀತಿ ಇದ್ರು, ನಮ್ಮ ಜೀವನದಲ್ಲಿ ಆ ರೀತಿ ಬದಲಾವಣೆ ತಗೊಂಡ್ಬಂದು ಅದೇ ರೀತಿ ಜೀವನ ಕ್ರಮ ನಡೆಸ್ಕೊಂಡು ನಾವು ಅದ ಸ್ಥಿತಿನ ಹೊಂದೋಣ ಅಂತ ತಿಳ್ಕೊಂಡು ಹೇಳಿ ನನ್ನ ಎರಡು ಮಾತನ್ನು